ಆಗ್ಲೇ ವಾಶ್ರೂಮಿಂದ ಹೊರಗೆ ಬಂದ್ಲು ಪ್ರಿಯಾ. ಹಾಲಲ್ಲಿ ಕೂತ್ಕೊಂಡು ವೇಟ್ ಮಾಡ್ತಿದ್ದಾಳೆ ಲತಾ. ಬೇಗ ರೆಡಿಯಾಗು ಪ್ರಿಯಾ, ಅದನ್ನು ನಮ್ ಬೆಸ್ಟ್ ಫ್ರೆಂಡ್ ಮದ್ವೆ. ಲೇಟಾಗಿ ಹೋದ್ವಿ ಅಂದ್ರೆ ಅವಳು ನಮ್ನ ದೆವ್ವವಾಗಿ ಸಾಯಿಸ್ಬಿಡ್ತಾಳೆ. ಅವಳು ಲಾಸ್ಟ್ ಇಯರ್ ನನ್ ಮದ್ವೆಗೆ ಲೇಟಾಗಿ ಬಂದ್ಲು. ಈಗ ಅವಳ ಮದ್ವೆಗೆ ನಾವ್ ಲೇಟಾಗೆ ಹೋಗೋಣ ಬಿಡು. ಸರಿ, ಬೇಗ ಹೋದ್ರೆ ನಮ್ಗೆ ಒಳ್ಳೇದು. ಕತ್ಲಾದ್ರೆ ನಮ್ಗೆ ಡ್ರೈವಿಂಗ್ ಕಷ್ಟ. ನೀನೇನು ಭಯ ಪಡ್ಬೇಡ, ನಿನ್ನ ಹುಷಾರಾಗಿ ಕರ್ಕೊಂಡೋಗೋ ಜವಾಬ್ದಾರಿ ನಂದು ಅನ್ನುತ್ತಾ ಕನ್ನಡಿಯಲ್ಲಿ ನೋಡಿ ಚೆನ್ನಾಗಿ ರೆಡಿಯಾಗಿ ಇಬ್ರು ಪ್ರಿಯಾ ಕಾರಲ್ಲಿ ಹೊರಟ್ರು. ಆಗ್ಲೇ ಸಮಯ 7 ಗಂಟೆ ದಾಟಿತ್ತು. ಕಾರು ಊರ್ ದಾಟಿ ಹೈವೇಯಿಂದ ಹೋಗ್ತಿದೆ. ಪ್ರಿಯಾ ಕಾರ್ನ ತುಂಬಾ ಸ್ಪೀಡಾಗಿ ಡ್ರೈವ್ ಮಾಡ್ತಿದ್ದಾಳೆ. ಯಾಕಷ್ಟು ಸ್ಪೀಡ್? ನಾವೇನು ಕಾರ್ ರೇಸಿಂಗ್ ಬಂದಿದೀವಾ? ಸ್ವಲ್ಪ ಮೆಲ್ಲಗೆ ಹೋಗು ಅಂತ ಸ್ವಲ್ಪ ಗಟ್ಟಿಯಾಗಿ ಹೇಳಿದ್ಲು ಲತಾ. ಲತಾ ಹಾಗೆ ಅಂದ ತಕ್ಷಣ ಪ್ರಿಯಾ ಸ್ವಲ್ಪ ವೇಗ ಕಡಿಮೆ ಮಾಡಿ, ಯಾಕಷ್ಟು ಭಯ? ನನಗೆ ಡ್ರೈವಿಂಗ್ ಬರಲ್ಲ ಅನ್ಕೊಳ್ತಿದ್ಯಾ ಅಂತ ಕಾರ್ನ ಸ್ವಲ್ಪ ಲೆಫ್ಟ್ ಸೈಡ್ಗೆ ತಗೊಂಡು ದಾರಿ ಬದಲಾಯಿಸಿದ್ಲು. ಇದೆಲ್ಲ ಗಮನಿಸಿದ ಲತಾ, ಏನೇ ಈ ರೂಟ್ಗೆ ಬದಲಾಯಿಸ್ದೆ? ಹೈವೇಯಿಂದ ಹೊರಟ್ರೆ ಸರಿ ಹೋಗ್ತಿತ್ತಲ್ವಾ? ಈ ರೂಟು ಶಾರ್ಟ್ ಕಟ್, ಸ್ವಲ್ಪ ಬೇಗ ಹೋಗಬಹುದು. ಆದ್ರೆ ಈ ರೂಟ್ ಅಷ್ಟು ಸರಿ ಇಲ್ಲ ಅಂತೆ. ಅದಕ್ಕೆ ನೀನು ಕಾರ್ ತಿರುಗಿಸೋವಾಗ ಡೇಂಜರ್ ಝೋನ್ ಅನ್ನೋ ಬೋರ್ಡ್ ನೋಡ್ದೆ. ನನ್ ಮಾತ್ ಕೇಳಿ ಹಿಂದಕ್ ತೆಗಿಯೇ, ಹೈವೇಯಿಂದ ಹೊರಟೋಗೋಣ. ಹೇ, ಯಾಕೆ ಅಷ್ಟು ಭಯ? ನನ್ನ ನೋಡು, ನಾನು ಎಷ್ಟು ಧೈರ್ಯವಾಗಿದ್ದೀನೋ. ನೀನೇನು ಭಯ ಪಡದೆ ಹಾಯಾಗಿ ಕುತ್ಕೋ ಅಂತ FM ಆನ್ ಮಾಡಿ ಸಾಂಗ್ಸ್ ಕೇಳುತ್ತಾ ಹೋಗ್ತಾ ಇದ್ರು. ಕಾರ್ ಅಡವಿ ಮಧ್ಯದಲ್ಲಿ ಹೋಗ್ತಿತ್ತು. ಆ ರೋಡ್ ತುಂಬಾ ಅಪಾಯಕರವಾದ ಚಿಕ್ಕ ರೋಡ್. ಹಾಗೆ ಹೋಗ್ತಿರ್ಬೇಕಾದ್ರೆ ರೋಡ್ ಮೇಲೆ ಒಂದು ಹುಡುಗಿ ಬ್ಯಾಗ್ ಹಿಡ್ಕೊಂಡು, ಮುಖಕ್ಕೆ ಸ್ಕಾರ್ಫ್ ಕಟ್ಕೊಂಡು, ಜೀನ್ಸ್ ಅಂಡ್ ಟೀ ಶರ್ಟ್ ಹಾಕೊಂಡು ನಿಂತ್ಕೊಂಡಿದ್ಲು. ಅದನ್ನ ನೋಡಿದ ಪ್ರಿಯಾ, ಎದುರಿಗೆ ಯಾರೋ ಹುಡುಗಿ ಲಿಫ್ಟ್ಗೋಸ್ಕರ ಎದುರು ನೋಡ್ತಿದ್ದಾಳೆ. ಆಗ ಲತಾ, ಈ ಟೈಮಲ್ಲಿ ಗೊತ್ತಿಲ್ದಿರೋರ್ಗೆ ಲಿಫ್ಟ್ ಕೊಡೋದು ಒಳ್ಳೇದಲ್ಲ, ಕಾರ್ ನಿಲ್ಸದೆ ಹೊರಟೋಗು. ಆಗ ಪ್ರಿಯಾ ಕಾರ್ ವೇಗ ಇನ್ನಷ್ಟು ಬೆಳೆಸಿದ್ಲು. ಪ್ರಿಯಾ ಕಾರ್ ವೇಗ ಜಾಸ್ತಿ ಮಾಡ್ತಾಳೆ. ಆ ಹುಡುಗಿ ರೋಡ್ ಮೇಲೆ ಅಡ್ಡವಾಗಿ ಬಂದು ನಿಂತ್ಲು. ಪ್ರಿಯಾ ಸಡನ್ ಬ್ರೇಕ್ ಹಾಕಿ ಕಾರ್ನ ನಿಲ್ಸಿದ್ಲು. ತಕ್ಷಣ ಹುಡುಗಿ ಕಾರ್ ಹತ್ರ ಬಂದು, ತುಂಬಾ ಹೊತ್ತಿಂದ ಲಿಫ್ಟ್ಗೋಸ್ಕರ ಎದುರು ನೋಡ್ತಿದ್ದೀನಿ, ಯಾರೂ ಈ ರೂಟಲ್ಲಿ ಬರ್ತಾ ಇಲ್ಲ. ಇಷ್ಟರಲ್ಲಿ ನೀವು ಬಂದ್ರಿ, ಪ್ಲೀಸ್ ಲಿಫ್ಟ್ ಕೊಡ್ರಿ ಅಂತ ಕೇಳಿದ ತಕ್ಷಣನೇ ಸರಿ ಹುಡುಗಿ ಅಲ್ವಾ ಅನ್ಕೊಂಡು, ಸರಿ ಹಿಂದೆ ಕೂತ್ಕೋ ಅಂತಾಳೆ ಪ್ರಿಯಾ. ಆ ಹುಡುಗಿ ಹೋಗಿ ಹಿಂದೆ ಕೂತ್ಕೊಂಡ್ಲು. ಆದ್ರೆ ಲತಾಗಿ ಯಾಕೋ ಭಯವಾಗ್ತಿತ್ತು. ಆ ಹುಡುಗಿ ಸ್ವಲ್ಪ ಹೊತ್ತಿನ ನಂತರ ಅವಳ ಮುಖಕ್ಕೆ ಇರೋ ಸ್ಕಾರ್ಫ್ ತೆಗೆದ್ಬಿಟ್ಲು. ಆಶ್ಚರ್ಯ ಪಡೋ ವಿಷಯ ಏನಂದ್ರೆ ಅದು ಹುಡುಗಿ ಅಲ್ಲ, ಹುಡುಗ. ಹಾಗೆ ಕಾರ್ ಹೋಗ್ತಿದ್ದಾಗ, ಪ್ರಿಯಾ ನೀವ್ ಎಲ್ಲಿಗೆ ಹೋಗ್ಬೇಕು? ತಕ್ಷಣ ಗಂಡಸರ ವಾಯ್ಸಲ್ಲಿ, ಸ್ವಲ್ಪ ಹೊತ್ತಲ್ಲಿ ನಾನು ಇಳಿದ್ಬಿಡ್ತೀನಿ. ಹುಡುಗ ವಾಯ್ಸ್ ಕೇಳಿಸ್ಕೊಂಡು ಪ್ರಿಯಾ ಲತಾ ಒಬ್ರು ಮುಖ ಒಬ್ರು ನೋಡಿಕೊಂಡು ತಕ್ಷಣ ಕಾರ್ ಸೈಡ್ಗೆ ನಿಲ್ಲಿಸಿ ಹಿಂದೆ ತಿರುಗಿ, ನೀನು ಹೇಗೆ ಹುಡುಗನಾಗಿ ಬದಲಾಗ್ಬಿಟ್ಟೆ? ನಾನು ಹುಡುಗಿ ಅಲ್ಲ ಮೇಡಮ್, ಹುಡುಗನೇ. ನೀವೇ ತಪ್ಪಾಗನ್ಕೊಂಡ್ರಿ. ಆ ಮಾತುಗಳು ಕೇಳಿದ ಇಬ್ರು, ಏನಿದು ಎಲ್ಲ ಅಯೋಮಯವಾಗಿದೆ. ಆದ್ರೂ ನೀವು ಈ ಸಮಯದಲ್ಲಿ ಇಲ್ಲೇನ್ ಮಾಡ್ತಿದ್ದೀರಾ? ನಾನು ನನ್ನ ಲವರು ಈ ಅಡವಿ ಸೌಂದರ್ಯ ನೋಡೋಕೆ ಬಂದಿದ್ವಿ. ಆಕೆಯೇನೋ ನನ್ನ ಬಿಟ್ಟು ಹೊರಟೋದ್ಲು. ಆದರೆ ನೀವು 2 ವರ್ಷದಿಂದ ಇಲ್ಲೇನು ಮಾಡ್ತಿದ್ದೀರಾ? ನಾನು ಹೋಗೋಕ್ಕಾಗಲಿಲ್ಲ, ಯಾಕಂದರೆ ನನ್ನ ಲವರ್ ನನ್ನ ಸಾಯಿಸಿ 3 ವರ್ಷ ಆಯಿತು. ಏನು ಅಂತ ಜೋರಾಗಿ ಕಿರ್ಚಿದ್ಲು ಪ್ರಿಯಾ. ಹೌದು, ನಾನು ಸತ್ತು ದೆವ್ವವಾಗಿ 3 ವರ್ಷ ಆಯಿತು ಅಂದ ತಕ್ಷಣನೇ ಇಬ್ರು ಭಯಪಟ್ಟು ಡೋರ್ ತೆಗೆಯೋಕೆ ಶುರು ಮಾಡಿದ್ರು. ಹುಡುಗನ ರೂಪ ದೆವ್ವವಾಗಿ ಬದಲಾಗಿ ನೀವೆಷ್ಟು ಪ್ರಯತ್ನ ಮಾಡಿದ್ರೂ ಆ ಡೋರ್ಸ್ ಓಪನ್ ಆಗಲ್ಲ. ಇನ್ನು ನಿಮ್ಗೆ ಸಾವು ತಪ್ಪಲ್ಲ. ಈ ರೂಟಲ್ಲಿ ಬರೋ ಯಾವ ಹುಡುಗಿನೂ ನಾನ್ ಬದುಕೋಕೆ ಬಿಡಲ್ಲ ಅಂತ ಜೋರಾಗಿ ನಗ್ತಿದ್ದ. ಸ್ವಲ್ಪ ಸಮಯದ ನಂತರ ಪ್ರಿಯಾ ಲತಾ ಜೋರಾಗಿ ಕಿರ್ಚ್ಕೊಳ್ಳೋ ಶಬ್ದ ಕೇಳಿಸಿತು. ದೆವ್ವ ಇಳಿದು ಅಡವಿಯೊಳಗೆ ಹೋಗ್ಬಿಡ್ತು. ಕಾರ್ ಒಳಗೆ ಇಬ್ರು ರಕ್ತ ಕಕ್ಕೊಂಡು ಸತ್ತು ಬಿದ್ದಿದ್ರು. ನಾವು ಮೊದಲನೇ ಭಾಗದಲ್ಲಿ ಸ್ನೇಹ ಹಿಂದೆ ಬೀಳ್ತಿದ್ದ ಆತ್ಮದ ಬಗ್ಗೆ ತಿಳ್ಕೊಂಡು ಅದಕ್ಕೆ ಪರಿಷ್ಕಾರ ತೋರಿಸ್ತಾರೆ. ಆ ನಂತರ ಏನ್ ನಡೀತೋ ಈಗ ತಿಳ್ಕೊಳ್ಳೋಣ. ಆ ದಿನದಿಂದ ಸ್ನೇಹ ತುಂಬಾ ಸಂತೋಷವಾಗಿ ಜೀವಿಸ್ತಿದ್ಲು. ಒಂದು ದಿನ ಬೆಳಿಗ್ಗೆ ಸ್ನೇಹ ಶಾಪಿಂಗ್ ಮಾಡಿ ಅವಳ ಮನೆಗೆ ವಾಪಸ್ ಬರ್ತಾ ಇದ್ದಾಗ ಆಕೆ ಕೈಗಿರೋ ತಾಯತ್ತು ಬಾಗಿಲಿಗೆ ಸಿಕ್ಕಾಕೊಂಡು ಬಿಚ್ಚೋಗುತ್ತೆ. ಅದನ್ನ ಗಮನಿಸದ ಸ್ನೇಹ ಹಾಗೆ ಮನೆಗೆ ಹೋಗ್ತಾಳೆ. ಆಗ ಸ್ನೇಹ ತಾಯಿ, ಏನ್ ತಗೊಂಡ್ ಬಂದೆ ಸ್ನೇಹ? ಏನಿಲ್ಲಮ್ಮ, ನಾಳೆ ನನ್ನ ಹುಟ್ಟಿದ ಹಬ್ಬ ಅಲ್ವಾ, ಅದಕ್ಕೆ ಹೊಸ ಬಟ್ಟೆ ತಂದ್ಕೊಂಡೆ. ಅರೆ ಸ್ನೇಹ, ನಿನ್ಗಷ್ಟು ಅವಸರ ಯಾಕೆ? ಅಪ್ಪ ಸಹ ನಿನ್ಗೋಸ್ಕರ ಬಟ್ಟೆ ತರೋಕ್ ಹೋಗಿದ್ದಾರೆ. ನಿನ್ಗೆ ಸುಮ್ಮನೆ ಹಣ ಖರ್ಚು ಮಾಡೋದು ಅಂದ್ರೆ ತುಂಬಾ ಸುಲಭ ಆಗೋಗಿದೆ. ಅಮ್ಮ, ನನ್ನ ಬಟ್ಟೆ ತಂದಿದ್ದು ನನಗೋಸ್ಕರ ಅಲ್ಲ, ನಿನ್ಗೋಸ್ಕರ. ನಾನು ನಿನಗೆ ಸರ್ಪ್ರೈಸ್ ಮಾಡಬೇಕು ಅನ್ಕೊಂಡಿದ್ದೆ,
ಆದರೆ ನೀನು ನನ್ನ ಹರ್ಟ್ ಮಾಡಿ ನಿಜನ ನನ್ನ ಬಾಯಿಂದ ಹೇಳಿಸ್ಬಿಟ್ಟೆ. ಹೋಗಮ್ಮ, ಯಾವಾಗೂ ನನ್ನ ಹರ್ಟ್ ಮಾಡ್ತಾ ಇರ್ತೀಯ ಅಂತ ಕೋಪವಾಗಿ ಒಳಗಡೆ ಹೋಗ್ಬಿಡ್ತಾಳೆ. ಆಕೆ ತನ್ನ ರೂಮ್ಗೆ ಹೋದಾಗ ಮತ್ತೆ ಆಕೆಗೆ ಅಲ್ಲಿ ಯಾರೋ ಇದ್ದ ಹಾಗೆ ಅನ್ನಿಸ್ತು. ಆಕೆ ಸ್ವಲ್ಪ ಭಯಪಟ್ಟು ಆ ಕಡೆ ಈ ಕಡೆ ಓಡಾಡ್ತಿರ್ತಾಳೆ. ಆಗ ಇದ್ದಕ್ಕಿದ್ದಂತೆ ಆಕೆ ಮುಂದೆ ಪ್ರಿಯಾಂಕಾ ಆತ್ಮ ಮುಂದಕ್ಕೆ ಬಂತು. ಹೇಗಿದೆಯಾ ಸ್ನೇಹ? ಇಷ್ಟು ದಿನ ನಿನ್ನ ನೋಡದೇ ಇರೋದು ನನಗೆ ತುಂಬಾ ಕಷ್ಟವಾಗಿತ್ತು. ಮತ್ತೆ ನಿನಗೆ ಹೇಗಿದೆಯೋ ಏನೋ, ಆದ್ರೆ ನನಗೆ ಮಾತ್ರ ಏನೂ ಚೆನ್ನಾಗಿಲ್ಲ ಅಂತ ಅಂತಾಳೆ. ಆಕೆನ ನೋಡಿ ಸ್ನೇಹ ಭಯ ಪಡಲ್ಲ. ಪ್ರಿಯಾಂಕಾ, ದಯವಿಟ್ಟು ಇಲ್ಲಿಂದ ಹೊರಟೋಗು. ನಾವು ಪೂರ್ವ ಜನ್ಮದಲ್ಲಿ ಸ್ನೇಹಿತರು, ಈಗಲ್ಲ. ದೆವ್ವದೊಂದಿಗೆ ಮನುಷ್ಯರ ಸ್ನೇಹ ಏನು? ನಿನಗೆ ಕೈ ಎತ್ತಿ ನಮಸ್ಕಾರ ಮಾಡ್ತಿದ್ದೀನಿ, ಇಲ್ಲಿಂದ ಹೊರಟೋಗು. ಅಯ್ಯೋ ಸ್ನೇಹ, ಅದಕ್ಕೆ ಅಲ್ವಾ ನೀನು ಸಹ ಮರಣಿಸಿದ್ರೆ ನನ್ನ ಹತ್ರಕ್ಕೆ ಬರಬಹುದು. ಆಗ ನಾವಿಬ್ರು ಹಾಗೆ ದೆವ್ವ ಸ್ನೇಹಿತರಾಗಿ ಇರಬಹುದು ಅಂತ ಭಯಂಕರವಾಗಿ ಮಾತಾಡ್ತಾಳೆ. ಆ ಮಾತುಗಳು ಕೇಳಿದ ಸ್ನೇಹ ತುಂಬ ಭಯ ಪಡ್ತಾಳೆ. ಆಗ ಪ್ರಿಯಾಂಕಾ ದೆವ್ವ, ಭಯ ಪಡಬೇಡ ಸ್ನೇಹ, ನಾನು ನಿನ್ನ ಈಗ ಏನೂ ಮಾಡಲ್ಲ. ನಾಳೆ ನಿನ್ನ ಹುಟ್ಟುಹಬ್ಬದ ಸಂಭ್ರಮವನ್ನು ಸಂತೋಷವಾಗಿ ನೋಡು, ಆ ನಂತರ ನಡೆಯೋದು ನೋಡು. ಅದು ಸರಿ, ಎಲ್ಲರಿಗೂ ಬಟ್ಟೆ ತಂದೆ, ಮತ್ತೆ ನಿನ್ನ ಸ್ನೇಹಿತಳನ್ನು ಮರ್ತೋದೆ? ನಿನಗೆ ಒಂದು ನಮಸ್ಕಾರ, ದಯವಿಟ್ಟು ನನ್ನ ಬಿಟ್ಟು ಹೊರಟೋಗು. ಸ್ನೇಹ, ನಿನ್ನ ಬಿಟ್ಟು ನಾನು ಒಂದು ಕ್ಷಣನೂ ಇರೋಕ್ಕಾಗಲ್ಲ. ನೀನು ನನ್ನ ಸ್ನೇಹಿತಳು, ನನ್ನ ಪ್ರಾಣಕ್ಕಿಂತ ಜಾಸ್ತಿ. ನಾನು ಇಷ್ಟು ದಿನ ದೂರ ಇದ್ದಿದ್ದನ್ನೇ ತಡ್ಕೊಳಕ್ಕಾಗ್ತಿಲ್ಲ. ಇನ್ಮೇಲೆ ನಾನು ನಿನ್ನಿಂದ ದೂರವಾಗಿರ್ಬೇಕನ್ಕೊಳ್ತಿಲ್ಲ ಅಂತ ಆಕೆಯ ಶರೀರಕ್ಕೆ ಪ್ರವೇಶಿಸಿ, ಸ್ನೇಹ, ನಾನು ನಿನ್ನ ಈಗ ಬಿಡಲ್ಲ. ಹಾಗೆ ನಿನ್ನ ಸಾಯಿಸೋದು ನನಗೆ ತುಂಬ ಸುಲಭ ಆಗುತ್ತೆ. ಆಗ ನಾವಿಬ್ಬರು ಈ ಲೋಕವನ್ನು ಬಿಟ್ಟು ಸಂತೋಷವಾಗಿ ದೂರವಾಗಿ ಹೋಗಿ ಬದುಕಬಹುದು. ನಿನಗೆ ನಾಳೆ ತನಕ ಸಮಯ ಇದೆಯಲ್ವಾ? ಆ ನಂತರ ಆಕೆ ಹೋಗಿ ಪ್ರಶಾಂತವಾಗಿ ನಿದ್ದೆ ಮಾಡ್ತಾಳೆ. ಅದು ಸರಿಯಾಗಿ 12 ಗಂಟೆ ಸಮಯ. ಸ್ನೇಹ ತಂದೆ ತಾಯಿ ಇಬ್ಬರು ಆಕೆಯ ಹುಟ್ಟಿದ ಹಬ್ಬಕ್ಕೆ ವಿಶ್ ಮಾಡೋಕ್ಕೆ ಆಕೆಯ ರೂಮ್ಗೆ ಬಂದು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಮೈ ಡಿಯರ್ ಸ್ನೇಹ, ನನ್ನ ಚಿನ್ನ ನೀನು ಇನ್ನ ನಿದ್ದೆಯಿಂದ ಎದ್ದೇಳಬೇಕು ಅಂತ ಅಂತಾರೆ. ಆ ಶಬ್ದಗಳು ಕೇಳಿ ಆಕೆ ಮೇಲಕ್ಕೆದ್ದು ದೆವ್ವದ ರೂಪಕ್ಕೆ ಬದಲಾಗಿ, ಬಂಗಾರದಂಥ ನನ್ನ ನಿದ್ದೆನ ಹಾಳು ಮಾಡಿದ್ರಿ, ನಿಮ್ಮನ್ನ ಏನು ಮಾಡಿದ್ರೂ ಪಾಪ ಇಲ್ಲ ಅಂತ ಆಕೆಯ ತಂದೆ ಕತ್ತಿಟ್ಕೊಂಡ್ಲು. ಅವರು ಅದನ್ನು ನೋಡಿ ಎಷ್ಟೋ ಗಾಬರಿಯಾಗಿ ಭಯ ಪಡ್ತಿರ್ತಾರೆ. ತಕ್ಷಣ ಅವರ ತಾಯಿ ಗಬಗಬ ಕೆಳಗೆ ಹೋಗಿ ಒಂದು ತಾಯತ್ತನ್ನು ತಂದು ಆಕೆಯ ಕೈಗೆ ಕಟ್ತಾಳೆ. ಆಗ ಆ ದೆವ್ವ ಸ್ನೇಹ ಶರೀರದಿಂದ ಹೊರಗಡೆ ಹೊರಟೋಗುತ್ತೆ. ಸ್ನೇಹ ತಲೆ ಸುತ್ತಿ ಕೆಳಗೆ ಬಿದ್ದೋಗ್ತಾಳೆ. ಆಗ ಅವಳ ತಂದೆ ತುಂಬ ಗಾಬರಿಯಾಗಿ ಅವನ ಹೆಂಡತಿಯೊಂದಿಗೆ, ಏನಿದೆಲ್ಲ? ನೀವೇನು ಗಾಬರಿ ಆಗಬೇಡಿ, ಪ್ರಿಯಾಂಕಾ ಆತ್ಮ ನಮ್ಮ ಹುಡುಗಿಯಲ್ಲಿ ಬಂದಿರೋ ಹಾಗಿದೆ. ನಿಮ್ಮನ್ನ ಹಿಡ್ಕೊಂಡಾಗ ಅವಳ ಕೈನ ನೋಡಿದೆ. ಅವಳ ಕೈಗೆ ಪೂಜಾರಿ ಕೊಟ್ಟ ತಾಯತ್ತಿರಲಿಲ್ಲ, ಅದಕ್ಕೆ ನಾನು ತಾಯತ್ತು ತಂದು ಕಟ್ಟಿದೆ. ಆದರೆ ಆ ತಾಯತ್ತು ನಿಂಗೆಲ್ಲಿಂದ ಸಿಕ್ತು? ಅವತ್ತು ಸ್ವಾಮೀಜಿನ ಭೇಟಿ ಮಾಡಿ ಬಂದ ನಂತರ ಮರುದಿನ ನಾನು ಸ್ವಾಮಿ ಹತ್ರ ಹೋಗಿ, ಸ್ವಾಮಿ, ನೀವು ಕೊಟ್ಟ ತಾಯತ್ತಿಂದ ಆ ಪ್ರಿಯಾಂಕಾ ಆತ್ಮ ನಮ್ಮ ಹುಡುಗಿ ಹತ್ರ ಬರಲಿಲ್ಲ, ನಿಮಗೆ ತುಂಬ ಕೃತಜ್ಞತೆಗಳು. ಆದರೆ ಅಪ್ಪಿತಪ್ಪಿ ಆ ತಾಯತ್ತು ಬಿಚ್ಚೋದ್ರೆ ಪರಿಸ್ಥಿತಿ ಏನು? ಹಾಗೆ ಏನೂ ಆಗಲ್ಲ. ಹಾಗೆ ನಡೆದ್ರೆ ಹುಷಾರಿಗಾಗಿ ಮತ್ತೆ ಕೆಲವು ತಾಯತ್ತನ್ನು ಕೊಟ್ಟಿರ್ತೀನಿ, ಇದನ್ನೆಲ್ಲ ಹುಷಾರಾಗಿ ಪೂಜಾ ಮಂದಿರದಲ್ಲಿ ಭದ್ರಪಡಿಸಿ ಅಂತ ಹೇಳಿ ಮೊದಲೇ ಆತ ಕೆಲವು ಸ್ವಲ್ಪ ತಾಯತ್ತುಗಳು ಕೊಟ್ಟಿದ್ರು. ಈಗ ಅದೇ ನಮ್ಮ ಹುಡುಗಿನ ಕಾಪಾಡ್ತು. ತುಂಬ ಒಳ್ಳೆ ಕೆಲಸ ಮಾಡಿದೆ. ನಮ್ಮ ಮಗಳಿಗೆ ಇನ್ನೇನು ಆಗಲ್ವಲ್ಲ, ನಮಗೆ ಇನ್ನೇನು ಭಯ ಇಲ್ವಲ್ಲ, ನಮ್ಮ ಹುಡುಗಿನ ವಿಶ್ರಾಂತಿ ಪಡ್ಕೊಳ್ಳೋಕೆ ಬಿಡೋಣ ಅಂತ ಅಲ್ಲಿಂದ ಹೊರಟೋದ್ರು. ಹಾಗೆ 2ನೇ ಸಲನೂ ತಾಯತ್ತಿಂದ ಆ ದೆವ್ವ ಆಕೆನ ಬಿಟ್ಟು ಹೊರಟೋಗುತ್ತೆ. ಒಂದು ಊರಲ್ಲಿ ಅರವಿಂದ್ ಎಂಬ ಡಾಕ್ಟರ್ ಇರ್ತಿದ್ದ. ಆತನ ಹತ್ರ ರಾಜು, ರಾಮು ಎಂಬ 2 ವ್ಯಕ್ತಿಗಳು ಕೆಲಸ ಮಾಡ್ತಿದ್ರು. ಅರವಿಂದ್ ಡಾಕ್ಟರ್ ಆಗಿದ್ರೂ ಆತನಿಗೆ ಹೊಸ ಹೊಸ ವಿಷಯ ತಿಳ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಹೊಸ ಹೊಸ ಪ್ರಯೋಗಗಳು ಮಾಡ್ತಾ ಇದ್ದ. ಒಂದು ದಿನ ಆತ ಒಂದು ಔಷಧಿಯನ್ನ ಕಂಡುಹಿಡ್ದ. ಅದೇನಂದ್ರೆ, ಬಲಹೀನವಾಗಿರೋರ್ಗೆ ಇಂಜೆಕ್ಷನ್ ರೂಪದಲ್ಲಿ ಅವರ ಶರೀರಕ್ಕೆ ಕಳಿಸಿದ್ರೆ ಅವರು ತುಂಬ ಬಲವಾಗಿ ಬದಲಾಗಿ ಬಿಡ್ತಾರೆ. ಅದನ್ನ ಅವರು ಮೊದಲನೇದಾಗಿ ರಾಜು ಇಲ್ಲ ರಾಮು ಮೇಲೆ ಪ್ರಯೋಗ ಮಾಡ್ಬೇಕನ್ಕೊಳ್ತಾನೆ. ಅವರೊಂದಿಗೆ, ನೋಡಿ, ನಾನು ಹೊಸ ಔಷಧಿ ಕಂಡುಹಿಡ್ದೆ, ನೀವು ನೋಡೋಕೆ ತುಂಬ ಬಲಹೀನವಾಗಿದ್ದೀರಾ. ಈ ಔಷಧಿಗಳನ್ನು ನೀವು ತಗೊಂಡ್ರೆ ನೀವು ತುಂಬ ಬಲವಂತರಾಗಿ ಬದಲಾಗ್ತೀರಾ. ಆ ಮಾತುಗಳು ಕೇಳಿದ ಅವರು ಸ್ವಲ್ಪ ಭಯ ಪಡುತ್ತಾ, ಡಾಕ್ಟರ್,
ನೀವು ಹೊಸ ಔಷಧಿ ಕಂಡು ಹಿಡ್ದಿದ್ದೀನಿ ಅಂತಿದ್ದೀರಾ. ಆದ್ರಿಂದ ನಡಿಬಾರದ್ದೇನಾದ್ರೂ ನಡೆದ್ರೆ ನಮ್ಮ ಪರಿಸ್ಥಿತಿ ಅಷ್ಟೇ. ನಮ್ಮನ್ನ ನಂಬ್ಕೊಂಡ ನಮ್ಮ ಹೆಂಡ್ತಿರಿದ್ದಾರೆ. ಸರಿ ನೀವು ಇಷ್ಟ್ಯಾಕೆ ಭಯ ಪಡ್ತಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ. ಸರಿ, ಮೊದಲನೇದಾಗಿ ನಾನು ಇದನ್ನ ಯಾವ್ದಾದ್ರೂ ಪ್ರಾಣಿ ಮೇಲೆ ಪ್ರಯೋಗ ಮಾಡ್ತೀನಿ. ಅದರ ಶರೀರದಲ್ಲಿ ಬರೋ ಬದಲಾವಣೆ ನೋಡಿ ನೀವೇ ನನ್ನ ಹತ್ರ ಬಂದು ಇಂಜೆಕ್ಷನ್ ಮಾಡಿ ಅಂತ ಕೇಳ್ತೀರಾ. ಆ ನಂತರ ಆತ ಒಂದು ಇಲಿನ ತಗೊಂಡ್ಬಂದು ಆ ಔಷಧಿನ ಆ ಇಲಿಗೆ ಕಳಿಸ್ತಾನೆ. ಮರುದಿನಾನೇ ಆ ಇಲಿ ತುಂಬ ದೊಡ್ಡದಾಗಿ ಬಲವಾಗಿ ತಯಾರಾಗುತ್ತೆ. ಅದನ್ನು ನೋಡಿ ರಾಜು ರಾಮು ಆಶ್ಚರ್ಯಪಟ್ಟು, ಡಾಕ್ಟರ್, ನೀವು ಹೇಳಿದ್ದು ನಿಜಾನೇ, ಇಲಿ ಆಕಾರ ಬದಲಾಗೋಯ್ತು, ತುಂಬ ಬಲವಾಗಿ ತಯಾರಾಗಿದೆ. ತಕ್ಷಣ ಆ ಇಂಜೆಕ್ಷನ್ ನಮಗೂ ಹಾಕಿ, ನಾವು ಸಹ ಬಲವಂತರಾಗಿ ಬದಲಾಗ್ತೀವಿ. ಅದಕ್ಕೆ ಆ ಡಾಕ್ಟರ್ ಅವರಿಬ್ರಿಗೂ ಸಹ ಇಂಜೆಕ್ಷನ್ ಮಾಡ್ತಾನೆ. ಮರುದಿನ ಅವರಿಬ್ರು ಸಹ ಬಲವಾಗಿ ಬದಲಾಗಿ ಡಾಕ್ಟರ್ ಹತ್ರ ಹೋಗ್ತಾರೆ. ಅಲ್ಲಿ ಡಾಕ್ಟರ್ ಗಾಯಗಳಿಂದ ಕೆಳಗೆ ಬಿದ್ದೋಗಿರ್ತಾನೆ. ಆತನನ್ನು ನೋಡಿದ ಅವರಿಬ್ರು, ಡಾಕ್ಟರ್ ಅವ್ರೇ ಏನಾಯ್ತು ಅಂತ ಕೇಳ್ತಾರೆ. ಏನಿಲ್ಲ, ನಾನು ಮಾಡಿದ ಪ್ರಯೋಗ ವಿಫಲವಾಗೋಯ್ತು. ಆ ಇಲಿ ಭಾರಿ ಶರೀರದಿಂದ ರಾಕ್ಷಸ ಇಲಿಯಾಗಿ ಬದಲಾಗ್ಬಿಟ್ಟಿತ್ತು. ನನಗೆ ಏನು ಮಾಡಬೇಕು ಅರ್ಥ ಆಗಿಲ್ಲ. ಅದು ಊರಿನ ಒಳಗೆ ಹೊರಟೋಯ್ತು. ಹೇಗಾದರೂ ಅದನ್ನು ನೀವು ನಿಲ್ಲಿಸಿ. ಆ ವಿಷಯ ತಿಳ್ಕೊಂಡು ರಾಜು ರಾಮು ತಕ್ಷಣ ಊರಿನ ಒಳಗೆ ಓಡ್ತಾರೆ. ಅಲ್ಲಿಗೆ ಆ ರಾಕ್ಷಸ ಇಲಿ ತುಂಬಾ ಜನರನ್ನು ಸಾಯಿಸ್ಬಿಟ್ಟು ಆಹಾರವಾಗಿ ತಿನ್ಬೇಕಾದ್ರೆ ರಾಜು ರಾಮು ಅದರ ಮುಂದೆ ಹೋಗ್ತಾರೆ. ಅವ್ರನ್ನ ನೋಡಿದ ಆ ರಾಕ್ಷಸ ಇಲಿ ಅವ್ರನ್ನ ಸಾಯಿಸಕ್ಕೆ ಬರ್ತಿದ್ದಾಗ ಅವರಿಬ್ರು ದೊಡ್ಡ ಕತ್ತಿಯಿಂದ ಅದನ್ನ ಚುಚ್ಚುತ್ತಾರೆ. ಅಷ್ಟೇ, ಅದು ಅಲ್ಲೇ ಬಿದ್ದೋಗುತ್ತೆ. ಆ ನಂತರ ರಾಜು ರಾಮು ಓಡೋಡಿ ಡಾಕ್ಟರ್ ಹತ್ರ ಹೋಗಿ ನಡೆದ ವಿಷಯವನ್ನೆಲ್ಲ ಹೇಳಿ, ಡಾಕ್ಟರ್ ಅವರೇ, ಮತ್ತೆ ನಮ್ಮ ಪರಿಸ್ಥಿತಿ ಏನು? ನಾಳೆ ಬೆಳಿಗ್ಗೆನೆ ನಾವು ಸಹ ಖಂಡಿತವಾಗ್ಲೂ ರಾಕ್ಷಸರಾಗಿ ಬದಲಾಗ್ಬಿಡ್ತೀವಿ ಅಂತ ಅಳುತ್ತಾ ನೋವು ಪಡ್ತಾರೆ. ನನ್ನ ಕ್ಷಮಿಸಿ, ಇದು ಹೀಗಾಗುತ್ತೆ ಅಂದ್ಕೊಳ್ಳಿಲ್ಲ. ನಿಮಗೆ ಇನ್ನೊಂದು ನಿಜ ಹೇಳಬೇಕು. ನಾನು ಆ ಇಲಿಗೆ ಯಾವ ಸಿರಿಂಜಲ್ಲಿ ಮಾಡಿದ್ನೋ ಅದರಲ್ಲಿ ನಿಮ್ಮಿಬ್ಬರಿಗೂ ಮಾಡಿದೆ. ಯಾಕಂದ್ರೆ ಆ ಸಮಯಕ್ಕೆ ಸೂಜಿಗಳು ಇಲ್ದಿರೋದ್ರಿಂದ ಹಾಗೆ ಮಾಡಬೇಕಾಯ್ತು. ನನ್ನ ಕ್ಷಮಿಸಿ. ಆ ಮಾತುಗಳು ಕೇಳಿದ ಅವರು ನೋವು ಪಡುತ್ತಾ, ಎಷ್ಟು ಕೆಲಸ ಮಾಡಿದ್ರಿ ಡಾಕ್ಟರ್. ರಾಜು ರಾಮು, ತಕ್ಷಣ ನೀವು ನನ್ನ ಜೊತೆ ಬನ್ನಿ ಅಂತ ಡಾಕ್ಟರ್ ಅವರಿಬ್ರು ಕರ್ಕೊಂಡು ಹೋಗಿ ಒಂದು ಸ್ತಂಭಕ್ಕೆ ಕಟ್ ಹಾಕಿದ್ರು. ಡಾಕ್ಟರ್ ಅವರೇ, ಯಾಕೆ ನಮ್ಮಿಬ್ರು ಹೀಗೆ ಕಟ್ ಹಾಕಿದ್ದೀರಾ? ಯಾಕೆ ಅಂದ್ರೆ ಒಂದ್ ವೇಳೆ ನೀವು ರಾಕ್ಷಸರಾಗಿ ಬದಲಾಗೋದ್ರೆ ಹೊರಗಡೆ ಹೋಗಿ ಗ್ರಾಮ ಪ್ರಜೆಗಳ ಪ್ರಾಣ ತೆಗಿದ್ದೀರಾ ಇರೋಕೆ. ನನ್ನ ಕ್ಷಮಿಸಿ. ಮತ್ತೆ ನಿಮ್ಮನ್ನ ಹೀಗಾದ್ರೂ ಮತ್ತೆ ಮಾಮೂಲಿ ಸ್ಥಿತಿಗೆ ತರ್ತೀನಿ ಹಾಗೆ ಅನ್ನುತ್ತಾ ಅವ್ರನ್ನ ಬದಲಾಗಿಸ್ಕೊಳ್ಳೋಕೆ ಕೆಲವು ಪ್ರಯೋಗಗಳು ಮಾಡುತ್ತಾ ಇರ್ತಾನೆ. ಹಾಗೆ ಬೆಳಿಗ್ಗೆನೂ ಆಗೋಯ್ತು. ಅವರಿಬ್ರು ಸಹ ರಾಕ್ಷಸ ಇಲಿಗಳಾಗಿ ಬದಲಾಗ್ಬಿಟ್ರು. ದಾಹ ಹಸಿವು ಅಂತ ಜೋರಾಗಿ ಕಿರ್ಚುತ್ತಾ ಇರ್ತಾರೆ. ಅವರ ಕೂಗಾಟ ರೂಪವನ್ನು ನೋಡಿದ ಡಾಕ್ಟರ್ ತುಂಬಾ ಭಯ ಪಡ್ತಿರ್ತಾನೆ. ರಾಜು ರಾಮು ಇಬ್ಬರ ಹೆಂಡ್ತಿರು ಡಾಕ್ಟರ್ ಹತ್ರ ಬಂದು, ಡಾಕ್ಟರ್ ಅವರೇ, ರಾತ್ರಿಯಿಂದ ನಮ್ಮಿಬ್ರು ಯಜಮಾನ್ರು ಮನೆಗೆ ಬರಲಿಲ್ಲ, ಇಲ್ಲಿದರ ಇಲ್ವಾ ಅಂತ ಗಾಬರಿಯಾಗಿ ಬಂದ್ವಿ ಅಂತ ಮಾತಾಡ್ತಿದ್ದಾಗ ಡಾಕ್ಟರ್ ಅವ್ರಿಗೆ ಏನು ಸಮಾಧಾನ ಹೇಳದೆ ಮೌನವಾಗಿ ಇರ್ತಾನೆ. ಅದಕ್ಕೆ ಅವರು, ಡಾಕ್ಟರ್ ಏನಾಯ್ತು? ಏನು ಹಾಗಿದ್ದೀರಾ? ಹೇಳಿ, ನಮ್ಮ ಗಂಡಂದ್ರು ಎಲ್ಲಿದ್ದಾರೆ ಅಂತ ಪದೇ ಪದೇ ಅವರು ಕೇಳಿದಾಗ ನಡೆದ ವಿಷಯವನ್ನೆಲ್ಲ ಹೇಳಿ ಅವ್ರನ್ನ ತೋರಿಸಿದ್ರು. ರಾಕ್ಷಸ ಇಲಿಯನ್ನು ನೋಡಿದ ಅವರು ಎಷ್ಟೋ ಭಯ ಪಟ್ಕೊಂಡು ಡಾಕ್ಟರೊಂದಿಗೆ, ಎಷ್ಟು ಕೆಲಸ ಮಾಡಿದ್ರಿ ಡಾಕ್ಟರ್, ಈಗ ನಮ್ಮ ಗಂಡಂದ್ರ ಪರಿಸ್ಥಿತಿ ಏನು, ನಮ್ಮ ಪರಿಸ್ಥಿತಿ ಏನು ಅಂತ ಅಳ್ತಾರೆ. ಅದಕ್ಕೆ ಡಾಕ್ಟರ್, ನೀವು ನೋವು ಪಡಬೇಡಿ, ಇವ್ರನ್ನ ಮತ್ತೆ ಹೇಗಾದರೂ ಮಾಮೂಲಿಯಾಗಿ ಬದಲಾಗಿಸ್ತೀನಿ ಅಂತ ಇದ್ದಾಗ ಅವರಲ್ಲಿ ಒಬ್ಬ ಕಟ್ಟುಗಳು ಬಿಚ್ಕೊಂಡು ಇದ್ದಕ್ಕಿದ್ದಂತೆ ಆ ಇಬ್ರು ಸ್ತ್ರೀಗಳ ಮೇಲೆ ಹಾರಿ ಸಾಯಿಸಿ ತಿಂತಾರೆ. ಆ ದೃಶ್ಯವನ್ನು ನೋಡಿದ ಡಾಕ್ಟರ್ ಭಯದಿಂದ ಹೊರಗಡೆ ಓಡ್ತಾನೆ. ಆತನು ಹಾಗೆ ಭಯದಿಂದ ಓಡುತ್ತಾ ಊರಿನ ಒಳಗೆ ಓಡ್ತಾನೆ. ಅಲ್ಲಿ ಪ್ರಜೆಗಳು ಆ ರಾಕ್ಷಸ ಇಲಿಯನ್ನು ನೋಡಿ ಭಯ ಪಡ್ತಾರೆ. ಹಾಗೆ ರಾಕ್ಷಸ ಇಲಿ ಡಾಕ್ಟರ್ನ ಸಾಯಿಸಿದಾಗ ಹಿಂದೆಯಿಂದ ಒಂದು ವ್ಯಕ್ತಿಯ ರಾಕ್ಷಸ ಇಲಿಯನ್ನು ಒಡೆದು ಸಾಯಿಸ್ಬಿಟ್ಟ. ಆಗ ಆ ಡಾಕ್ಟರ್ ಓಡೋಡಿ ಹೋಗಿ ಕಟ್ಟಿ ಹಾಕಿರೋ ಇನ್ನೊಂದು ರಾಕ್ಷಸ ಇಲಿಯನ್ನ ದೊಡ್ಡ ಕತ್ತಿಯಿಂದ ಚುಚ್ಚಿ ಸಾಯಿಸ್ಬಿಟ್ಟ. ಹಾಗೆ ರಾಜು ರಾಮು ಇಬ್ರು ಸತ್ತು ಹೋಗ್ತಾರೆ. ಆಗ ಡಾಕ್ಟರ್ ತನ್ನ ಮನಸ್ಸಲ್ಲಿ, ಅನ್ಯಾಯವಾಗಿ ನನ್ನ ಕಸ ಅಂತ ಪ್ರಯೋಗದ ಹೆಸರಲ್ಲಿ ಎಷ್ಟು ಮಂದಿ ಪ್ರಾಣಗಳು ತೆಗೆದಾಕ್ದೆ. ಒಂದು ಒಳ್ಳೆ ವೃತ್ತಿಲಿದ್ದು ಯಾರು ಮಾಡದೇ ಇರೋ ತಪ್ಪು ಮಾಡಿದೆ, ಅದೂ ಸರ್ಕಾರದಿಂದ ಎಂತಹ ಪರ್ಮಿಷನ್ನು ತಗೊಳ್ಳದೆ. ನನ್ನಂತವನು ಬದುಕಬಾರ್ದು ಅಂತ ಆತನು ಸಹ ನೋವುಪಟ್ಟು ಕತ್ತಿಯಿಂದ ಆತನನ್ನೇ ಚುಚ್ಕೊಂಡು ಸಾಯಿಸ್ಕೊಳ್ತಾನೆ. ಹಾಗೆ ಇವರೆಲ್ಲರ ಕತೆ ಮುಗಿಯುತ್ತೆ. ಹಾಗೆ ಊರಿನ ಪ್ರಜೆಗಳಿಗೆ ಇದೆಲ್ಲ ಮಾಡಿದ್ದು ಡಾಕ್ಟರ್ ಅನ್ನೋ ನಿಜ ಯಾವತ್ತಿಗೂ ತಿಳಿಯಲಿಲ್ಲ. ಆ ರಹಸ್ಯ ಮಾತ್ರ ಹಾಗೇ ಇದ್ದೋಯ್ತು. ಆ ಊರಲ್ಲಿ ನಡೆದ ವಿಷಯಗಳನ್ನು ಅಲ್ಲಿನ ಪ್ರಜೆಗಳು ವಿಧ ವಿಧವಾಗಿ ಹೇಳ್ಕೊಳ್ತಾರೆ.